ಸಜ್ಜಲಗುಡ್ಡದಲ್ಲಿ ಮಾತೃಹೃದಯಿ ಗ್ರಂಥ ಬಿಡುಗಡೆ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರ ಉಚಿತ ಪ್ರಸಾದ ನಿಲಯವು 75 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಆಯೋಜಿಸಲಾದ ಪ್ರಸಾದ ನಿಲಯದ ಅಮೃತ ಮಹೋತ್ಸವ ಹಾಗೂ ಜಗನ್ಮಾತೆ ಶರಣಮ್ಮ ತಾಯಿಯವರ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಮಾತೃಹೃದಯಿ ಸ್ಮರಣ ಸಂಚಿಕೆಯು ನವೆಂಬರ್ 2 ರಂದು ಅದ್ದೂರಿಯಾಗಿ ಬಿಡುಗಡೆಗೊಂಡಿತು. ಈ ಸಂದರ್ಭದಲ್ಲಿ ಶ್ರೀ ಸಂಗಮೇಶ್ವರ ಲಿಂಗ ಸ್ಥಾಪನೆಯ ಸಂವತ್ಸರದ ನಿಮಿತ್ತ ಕಾರ್ತಿಕ ಲಕ್ಷದೀಪೋತ್ಸವವು ಭಕ್ತಿಭಾವದಿಂದ ನಡೆಯಿತು. ಕಾರ್ಯಕ್ರಮವು ಸಜ್ಜಲಗುಡ್ಡದ ಶ್ರೀಮಠದ ಪೀಠಾಧಿಪತಿಗಳಾದ ಪ.ಪೂ. ಶ್ರೀ ನೀಲಕಂಠಾರ್ಯ ತಾತರು ಎಂ. ಗುಡದೂರು ಮತ್ತು ಪ.ಪೂ. ಶ್ರೀ ದೊಡ್ಡಬಸವಾರ್ಯ ತಾತರು ಸಜ್ಜಲಗುಡ್ಡ ಇವರ ನೇತೃತ್ವದಲ್ಲಿ ಜರುಗಿತು. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶಿವಾನಂದ ಕೆಳಗಿನಮನೆ ಅವರು ಮಾತನಾಡಿ, ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲೇ ಶರಣಮ್ಮ ತಾಯಿಯವರು ತ್ರಿವಿಧ ದಾಸೋಹವನ್ನು ಪ್ರಾರಂಭಿಸಿ ಸಮಾಜಕ್ಕೆ ಅಸಾಧಾರಣ ಸೇವೆ ಸಲ್ಲಿಸಿದ ಪುಣ್ಯಾತ್ಮೆ ಎಂದರು. ಅವರ ತಪೋಶಕ್ತಿಯಿಂದ ಅಸಾಧ್ಯವೆನಿಸಿದ ಅನೇಕ ಕಾರ್ಯಗಳು ನೆರವೇರಿದವು. ಶರಣಮ್ಮ ತಾಯಿಯವರ ಜೀವನ ಮೌಲ್ಯಗಳು ಮತ್ತು ಮಾನವೀಯ ಗುಣಗಳು ಇಂದಿನ ಸಮಾಜಕ್ಕೆ ಮಾದರಿಯಾಗಿದೆ. ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರ ಅಧ್ಯಯನ ಪೀಠವನ್ನು ಸರ್ಕಾರದ ಮಾನ್ಯತೆ ಪಡೆದು ರಚಿಸುವ ಕಾರ್ಯಕ್ಕೆ ತಾವು ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದರು. ವಸತಿ ನಿಲಯದ ಹಳೆಯ ವಿದ್ಯಾರ್ಥಿಗಳು ತಮ್ಮ ಅಮ್ಮನವರನ್ನು ನೆನೆದು ಈ ಸಂಚಿಕೆಯನ್ನು ಪ್ರಕಟಿಸಿರುವುದು ರಾಜ್ಯದಲ್ಲೇ ಮೊದಲ ಬಾರಿಗೆ ನಡೆದಿದೆ ಎಂದರು. ರಾಯಚೂರು ಮಹಾವಿದ್ಯಾಲಯದ ಕುಲಪತಿಗಳು ಮಾತನಾಡಿ, ಶರಣಮ್ಮ ತಾಯಿಯವರು ಬಡ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ, ವಿದ್ಯಾದಾಸೋಹ ಮತ್ತು ವಸತಿ ಸೌಲಭ್ಯ ಒದಗಿಸಿ ಅಸಂಖ್ಯಾತ ಪ್ರತಿಭೆಗಳಿಗೆ ಆಶೀರ್ವಾದವಾಗಿದ್ದಾರೆ ಎಂದರು. ಕಷ್ಟಕರ ದಿನಗಳಲ್ಲಿಯೂ ಪ್ರಸಾದ ನಿಲಯವನ್ನು ನಿರಂತರವಾಗಿ ನಡೆಸಿ ಸಾವಿರಾರು ಮಕ್ಕಳಿಗೆ ಬೆಳಕು ನೀಡಿದವರು ಶರಣಮ್ಮ ತಾಯಿಯವರು ಎಂದು ಶ್ಲಾಘಿಸಿದರು. ಶ್ರೀ ಬ್ರ. ಮಲಯ ಶಾಂತಮುನಿರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಕಳೆದ ವರ್ಷ ಕೋಟ್ಯಾಂತರ ಜನ ಗಂಗಾಜಲದಲ್ಲಿ ಮುಳುಗಿ ಪುಣ್ಯ ಪಡೆದರೆ ಇಂದು ಶರಣಮ್ಮ ತಾಯಿಯ ದರ್ಶನದಿಂದ ಭಕ್ತರು ಇನ್ನೂ ಮಹಾಪುಣ್ಯವನ್ನು ಪಡೆದಿದ್ದಾರೆ. ಬಡವರನ್ನೇ ದೇವರೆಂದು ಕಂಡವರು, ಬಡವರ ಗುಡಿಯನ್ನೇ ದೇವಾಲಯವೆಂದು ನಂಬಿದವರು ಶರಣಮ್ಮ ತಾಯಿಯವರು ಎಂದು ಶ್ಲಾಘಿಸಿದರು. ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊ. ಬಿ.ಕೆ. ರವಿ ಅವರು ಶರಣಮ್ಮ ತಾಯಿಯವರ ಅಧ್ಯಯನ ಪೀಠ ಸ್ಥಾಪನೆಗಾಗಿ ಸರ್ಕಾರದಿಂದ ಮಾನ್ಯತೆ ಪಡೆಯುವ ಪ್ರಯತ್ನ ನಡೆಯಲಿದೆ ಎಂದು ತಿಳಿಸಿದರು. ಬಿಡುಗಡೆಯಾದ ಗ್ರಂಥವು ಶರಣ ಪರಂಪರೆಯ ಪಾವಿತ್ರ್ಯವನ್ನು ಕಾಪಾಡಿ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿಗಳಾದ ಬಿ.ಎಂ. ಹಿರೇಮಠ, ಮುದ್ದೇಬಿಹಾಳ, ಗಿರಿರಾಜ ಹೊಸಮನಿ, ಲಿಂಗಸುಗೂರು, ಎಸ್.ವಿ. ಪಾಟೀಲ್, ಗುಂಡೂರು, ಬಸವರಾಜ ಹಂದ್ರಾಳ, ಗಂಗಾವತಿ ಮುಂತಾದವರು ಶರಣಮ್ಮ ತಾಯಿಯವರ ಸೇವಾ ಪರಂಪರೆ ಮತ್ತು ಸಜ್ಜಲಗುಡ್ಡದ ವೈಭವದ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಜ್ಜಲಗುಡ್ಡದ ಹಳೆಯ ವಿದ್ಯಾರ್ಥಿಗಳು, ಭಕ್ತರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಿ ಶರಣಮ್ಮ ತಾಯಿಯವರ ತ್ಯಾಗಮಯ ಜೀವನವನ್ನು ಸ್ಮರಿಸಿದರು. ವರದಿಗಾರರು ಶರಣಗೌಡ ಕಂದಕೂರ, ರೂರಲ್ ನ್ಯೂಸ್ ಇಳಕಲ್.